ವಿಜಯಪುರ ತಾಲೂಕಿನ ಕಲಕೇರಿ, ಬೆಕಿನಾಳ, ಅಸ್ಕಿ ಗ್ರಾಮಗಳಲ್ಲಿ ಭಾರತ ಸಂವಿಧಾನದ ಜಾಗೃತಿ ಜಾಥಾ ರಥೋತ್ಸವ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಬೆಕಿನಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಭಾಗ್ಯಶ್ರೀ ರವೀಂದ್ರ ಸುಧಾಕರ್, ಯಮನೂರಿ ಸಿಂದಗಿರಿ, ಲಕ್ಕಪ್ಪ ಬಡಿಗೇರ್, ಶ್ರೀಶೈಲ್ ಜಾಲವಾದ್, ಮರ್ಲಿಂಗ ನಾಟಿಕಾರ್, ಪ್ರಕಾಶ್ ವಡಕಿಹಾಳ್ ಹಾಗೂ ಉಮೇಶ್ ಲಮಾಣಿ ಮತ್ತು ಬಿಎಂ ಸಾಗರ್ ಅಧಿಕಾರಿಗಳು ಹಾಜರಿದ್ದರು. ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಾಷ್ಟ್ರ ಭಾವನೆಯನ್ನು ವೃತ್ತಿಗೊಳಿಸಲು ವೃತ್ತಾಪೂರ್ವಕ ಸಂಕಲ್ಪ ಮಾಡುವುದರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಭಿನಯಿಸಿ ಅರ್ಪಿಸಿಕೊಳ್ಳುತ್ತೇವೆ. ನಮ್ಮ ಸಂವಿಧಾನ ನಮ್ಮ ಹೆಮ್ಮೆ. ಜಾತಿ ವ್ಯವಸ್ಥೆಯನ್ನ ಧ್ವಂಸ ಮಾಡಬೇಕೆಂಬ ಮಾತನ್ನು ಹೇಳಿದ ಮಹಾನ್ ಮಾನವತಾವಾದಿ, ವಿಶ್ವರತ್ನ, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ವೇದಿಕೆಯ ಮೂಲಕ ಸ್ಮರಿಸುತ್ತಾ, ಜಿಲ್ಲಾ ಪಂಚಾಯಿತಿ ವಿಜಯಪುರ, ತಾಲೂಕಾ ಪಂಚಾಯಿತಿ ತಾಳಿಕೋಟಿ, ಗ್ರಾಮ ಪಂಚಾಯಿತಿ ಬೆಕ್ನಾಳ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ಸಂವಿಧಾನ ಜಾಗೃತಿ ಜಾಥಾ ರಥಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗ್ರಾಮ ಪಂಚಾಯಿತಿಯ ಎಲ್ಲ ಗೌರವಾನ್ವಿತ ಸದಸ್ಯ ವೃಂದದವರೇ, ಸಿಬ್ಬಂದಿಯವರೇ, ಎಸ್ಡಿಎಂಸಿಯ ಎಲ್ಲ ಎಸ್ಡಿಎಂಸಿ ಶಾಲೆಯ ಅಧ್ಯಕ್ಷರವರೇ, ಶಾಲೆಯ ಮುಖ್ಯ ಶಿಕ್ಷಕರೇ, ಶಿಕ್ಷಕ ವೃಂದದವರೇ, ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಯಾವತ್ತೂ ಗೌರವಾನ್ವಿತ ಗಣ್ಯಮಾನ್ಯರೇ ಹಾಗೂ ಈ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಸಂಘಟನೆಯ ಪ್ರಗತಿಪರ ಮತ್ತು ದಲಿತ ಪರ ಸಂಘಟನೆಯ ನಾಯಕರುಗಳೇ, ಮುಖಂಡರುಗಳೇ, ತಾಯಂದಿರೇ, ಮೃದು ಮಕ್ಕಳೇ, ತಮಗೆಲ್ಲರಿಗೂ ಮೊದಲನೇದಾಗಿ ಜಮೀನ್ ನಮನಗಳನ್ನು ಸಲ್ಲಿಸ್ತಾ, ಬಂಧುಗಳೇ, ಈ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ಈ ಭಾರತ ದೇಶದಲ್ಲಿ ಆಡಳಿತ ವ್ಯವಸ್ಥೆ ಇಲ್ಲದ ಕಾರಣ ದಯವಿಟ್ಟು ಶಾಂತಿ ರೀತಿಯಿಂದ ಇರಬೇಕು. ಈ ಭಾರತ ದೇಶದ ಸ್ವಾತಂತ್ರ್ಯಗೊಂಡ ನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 2 ವರ್ಷ 11 ತಿಂಗಳ 18 ದಿನಗಳ ಕಾಲ ಅವಿರತವಾಗಿರ್ತಕ್ಕಂಥ ಅಧ್ಯಯನದೊಂದಿಗೆ ದೇಶ ವಿದೇಶಿಯಲ್ಲಿ ಪದವಿಯನ್ನು ಪಡೆದುಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಸಂವಿಧಾನವನ್ನ ಅರ್ಪಣೆ ಮಾಡಿದ್ದಾರೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅರ್ಪಣೆ ಮಾಡಿ ಇವತ್ತಿಗೆ 75 ವಸಂತಗಳು ಪೂರ್ಣಗೊಂಡಿದ್ದಾವೆ. ಅದಕ್ಕಾಗಿ ಘನತೆಯುಕ್ತ ಕರ್ನಾಟಕದ ಇಂದಿನ ರಾಜ್ಯ ಸರ್ಕಾರ ಪ್ರತಿಯೊಬ್ಬರ ಗ್ರಾಮ ಪಂಚಾಯಿತಿಯ ಅಧಿಕಾರದಿಂದ ಹಿಡಿದು
ರಾಜ್ಯದ ಎಲ್ಲ ಮೂಲೆ ಮೂಲೆಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿರತಕ್ಕಂತ ಸಂವಿಧಾನವನ್ನ ಹಾಗೂ ಸಂವಿಧಾನದ ರಕ್ಷಣೆಯನ್ನ ಮಾಡುವಂತ ಉದ್ದೇಶ ಇಟ್ಕೊಂಡು ಅಮೃತ ಮಹೋತ್ಸವದ ಈ ಗಳಿಗೆಯಲ್ಲಿ ಇವತ್ತಿನ ದಿನ ರಾಜ್ಯಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಜಾಗೃತಿ ಜಾಥಾ ಅವಿರತವಾಗಿ ನಡೀತಾ ಇತ್ತು. ಹೀಗಾಗಿ ಬಂಧುಗಳೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂದಿರತಕ್ಕಂಥ ಸಂವಿಧಾನ ಕೇವಲ ಹಿಂದುಳಿದ ವರ್ಗಕ್ಕಾಗಲಿ, ಅಲ್ಪಸಂಖ್ಯಾತರಿಗಾಗಲಿ, ದಲಿತರಿಗಾಗಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬಂದಿಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರೆದ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ದಿನ ದೇಶದ ಭಾರತ ದೇಶದ 140 ಕೋಟಿ ಜನರ ಹಕ್ಕು ಬಾಧ್ಯತೆಗಳಾಗಿರ್ಬೋದು, ರಕ್ಷಣೆ ಆಗಿರಬಹುದು, ಅವರಿಗೆ ಮೂಲಭೂತ ಕರ್ತವ್ಯಗಳಾಗಿರ್ಬೋದು, ಹಕ್ಕುಗಳಾಗಿರ್ಬೋದು, ಅರಿವೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ಸಮಾನತೆ ಆಗಿರ್ಬೋದು, ಸೋದರತೆ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅವರಿಗೆ ಏನು ಭಾಷೆ ಆಗಿರ್ಬೋದು, ಇವೆಲ್ಲಗಳಿಂದ ಸಂವಿಧಾನದ ಅಡಿಯಲ್ಲಿ ಇವತ್ತಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೊಡ ಮಾಡಿದ್ದಾರೆ. ಹೀಗಾಗಿ ಬಂಧುಗಳೇ, ಭಾರತ ದೇಶದ ಸಂವಿಧಾನ ಏನಲ್ಲ, ಅದು ಪ್ರತಿಯೊಬ್ಬರು ಗೌರವಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸಬೇಕು. ನಾವು ಸಂವಿಧಾನವನ್ನ ಎಷ್ಟು ಗೌರವಿಸುವುದು, ಸಂವಿಧಾನ ಕೂಡ ನಮಗೆ ಅಷ್ಟೇ ಗೌರವಿಸ್ತದೆ. ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ಕೊಟ್ಟಿದ್ದಾರೆ. ಏನ್ ಹಕ್ಕುಗಳಪ್ಪ ಅಂದ್ರೆ, ನಾವು ಇಲ್ಲಿ ನಿಂತು ಮಾತಾಡ್ಬೇಕಾಗಿತ್ತಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಕಾರಣ. ಇವತ್ತಿನ ದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತಿನ ವೇದಿಕೆ ಹಂಚಿಕೊಂಡಾರಪ್ಪ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ದೊಡ್ಡ ಹಕ್ಕಿನಿಂದ ಇವತ್ತಿನ ದಿನ ಅವರು ವೇದಿಕೆ ಹಂಚಿಕೊಂಡಿದ್ದಾರೆ. ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪಾ ಅಂದ್ರೆ ನಮಗೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಶಾಸಕಾಂಗದಲ್ಲಿ ಗ್ರಾಮ ಪಂಚಾಯತಿಯ ಸದಸ್ಯರಿಂದ ಹಿಡಿದುಕೊಂಡು ಇವತ್ತಿನ ದಿನ ಪ್ರಧಾನಮಂತ್ರಿಯವರಿಗೆ ನಾವೇನಾದ್ರೂ ಚುನಾವಣೆ ಮೂಲಕ ಆಯ್ಕೆ ಆಗಬೇಕಾಗಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಶಾಸಕಾಂಗ ಹಕ್ಕು. ಹೀಗಾಗಿ ಇವತ್ತಿನ ದಿವಸ ಕಾರ್ಯಾಂಗ ದೀರ್ಘ ನೌಕರರಿಂದ ಹಿಡಿದುಕೊಂಡು ಈ ದೇಶದ ಅತ್ಯುನ್ನತವಾದ ಅಧಿಕಾರಿ IAS IPS ಅಧಿಕಾರಿಗಳು ಇವತ್ತಿನ ದಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗ್ತಾ ಇದೆ. ಶಾಸಕಾಂಗ ಮತ್ತು ಕಾರ್ಯಾಂಗ ಏನು ವಿಳಂಬವಾದ್ರೆ ಅದಕ್ಕಾಗಿ ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಹಕ್ಕುಗಳನ್ನ ನ್ಯಾಯಾಂಗದ ಮೂಲಕ ನಾವು ಪಡಿಬೇಕಾಗ್ತಾ ಇದೆ. ಹೀಗಾಗಿ ಬಂಧುಗಳೇ, ಸಂವಿಧಾನ ಬದ್ಧವಾಗಿರ್ತಕ್ಕಂಥ ಎಲ್ಲ ಮೂಲ ಒಬ್ಬ ಮನುಷ್ಯರಿಗೆ ಬದುಕಲು ಸಮಸ್ತ ಭಾರತದ ಸಂಪತ್ತೆಯಾಗಿರ್ಬೋದು, ಗುಡ್ಡ, ನದಿ, ಹಳ್ಳ, ಕೊಳ್ಳ, ಬೆಟ್ಟ, ಫ್ಯೂಚರ್ ಅಂಬೇಡ್ಕರ್ ದಾರಿಗೆ ಕಾಚು ಅಂಬೇಡ್ಕರ್ ಭಾರತದ